ನಮ್ಮ ಮಾಧ್ಯಮ ಮಿತ್ರರಿಗೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಅವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಕರ್ನಾಟಕ ರಾಜ್ಯದ ರಾಜ್ಯ ಕಾರ್ಯಾಧ್ಯಕ್ಷರಾದ ನಮ್ಮ ವೀರಸಂಘ ಗುರುಗಳಿಗೂ ನಾನು ಕಲಬುರಗಿ ವತಿಯಿಂದ ಅವರಿಗೆ ನಾನು ಅಭಿನಂದನೆಗಳನ್ನು ಸ್ವಾಗತವನ್ನು ಕೋರುತ್ತೇನೆ. ಯಾಕೆ ಅಂದರೆ ನಾವು ಹಲವಾರು ಸಲ ಕಲಬುರಗಿಯಲ್ಲಿ ಪತ್ರಿಕೆಗೋಷ್ಠಿಯನ್ನು ಮಾಡಿದ್ದೀವಿ. ಟಿ ವಿ ಮುಖಾಂತರನೂ ಹೋದ ವರ್ಷ ನಾವು ಈ ಗೊಬ್ಬರ ಸಲುವಾಗಿ ನಾವು ಎಷ್ಟೋ ಸಲ ಪತ್ರಿಕೆಗೋಷ್ಠಿಯನ್ನು ಮಾಡಿದ್ದೀವಿ. ಆದರೆ ಇವತ್ತು ಅಫ್ಜಲ್ಪುರ ತಾಲೂಕಿನ ಗಾಣಗಾಪುರದಲ್ಲಿ ಇವತ್ತೇನು ರೇವಣಸಿದ್ದೇಶ್ವರ ಆಗ್ರೋ ಏಜೆನ್ಸಿ ಅವ್ರ ಹೆಸರು ವಿಪಕ್ಷ ಇರ್ಬೋದು, ಅವರಿಗೆ ಸುಮಾರು ಸಲ ನಾವು ಪತ್ರಿಕೆಗೋಷ್ಠಿ ಮಾಡಿ ಕ್ರಮ ಎಚ್ಚರಿಕೆ ಕೊಡಬೇಕಂತ ಹೇಳಿ ಕೃಷಿ ಇಲಾಖೆ ಕೂಡ ನಾವು ಹೇಳಿದ್ದೇವೆ. ಆದರೂ ಒಂದೂ ಉಪಯೋಗ ಆಗಿಲ್ಲ. ಈಗ ತಾನೇ ಮತ್ತೆ ಗೊಬ್ಬರ ಕಳಪೆ ಕಾಮಗಾರಿಗಳನ್ನು ನಿನ್ನೆನೇ ಕಲಬುರಗಿಯಲ್ಲಿ ಕಳಪೆ ಕಾಮಗಾರಿ ಮಾಡಿ ಈಗೇನದ ಕಲಬುರಗಿಯಲ್ಲಿ ರೈತರು ಇವತ್ತು ಅವ್ರ ಮ್ಯಾಗ ಎಪ್ಪರಾಗ್ಯವ. ಹಾಗೆ ಆ ರೇವಣಸಿದ್ದೇಶ್ವರ ಆಗ್ರೋ ಅವ್ರ ಮ್ಯಾಗೂ ಕೂಡ ಕ್ರಮ ಕೈಗೊಳ್ಳಬೇಕು. ಈಗಿದ್ದಂಥ ಸರ್ಕಾರ ಡಿ ಕೆ ಶಿವಕುಮಾರ್ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸರ್ಕಾರ ಅದರಲ್ಲಿ ಕೃಷಿ ಮಂತ್ರಿನೇ ಇಲ್ಲ. ಆದಷ್ಟು ಬೇಗ ಕೃಷಿ ಮಂತ್ರಿ ಇರ್ಬೋದು, ಇವತ್ತು ಯಾರೇ ಇರ್ಬೋದು, ಇವತ್ತು ಈ ಸರ್ಕಾರ ಕಲಬುರಗಿಯಲ್ಲಿ ಎಚ್ಚರಿಕೆ ವಹಿಸ್ಕೊಂಡು ಈ ನಮ್ಮ ರೈತರುಗಳೇ ಗಮನ ಕೊಡಬೇಕಂತೇಳಿ ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀಗಾಗಿ ರೈತರು ಕಂಗಾಲಾಗಿ ಇವತ್ತು ಮೈಸೂರು, ಬೆಂಗಳೂರು, ಬಾಂಬೆ, ಹೈದರಾಬಾದ್ ಗುಳೆ ಹೋಗ್ತಾ ಇದ್ದಾರೆ. ಇವತ್ತು 1 ಎಕರೆ ನಾವು ಬಿತ್ತನೆ ಮಾಡಬೇಕಾದ್ರೆ 20,000 ರೂಪಾಯಿ ಖರ್ಚೇ ಆಗ್ತವೆ. ಸಾಲ ಸಪ್ಟಿ ಮಾಡಿ ರೈತರು ಬಿತ್ತನೆ ಮಾಡ್ತಾರೆ. ಅಂತರದಲ್ಲಿ ಕಳಪೆ ಕಾಮಗಾರಿಗಳನ್ನು ಡುಪ್ಲಿಕೇಟ್ ಬಿಲ್ ಪಾವತಿ ಮಾಡಿ ಎಲ್ಲನೂ ಕೂಡ ಇವತ್ತೇನು ಈ ಗೊಬ್ಬರ ನಮ್ಮ ರೈತರಿಗೆ ಏನು ವಿತರಣೆ ಮಾಡ್ತಾರೆ ಕೂಡಲೇ ಅವ್ರ ಮ್ಯಾಗ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದರೆ ನಾವು ಏನಪ್ಪ ಅಂತಂದ್ರೆ ಕಲಬುರಗಿಯಲ್ಲಿ ಒಂದು ಉಗ್ರವಾದ ಹೋರಾಟವನ್ನು ಹಮ್ಮಿಕೋಬೇಕಾಗ್ತದೆ. ನಮ್ಮ ರಾಜ್ಯ ಅಧ್ಯಕ್ಷರಾದ ಬಡಗಲ್ಪುರ ಸರ್ ಅವರಿಗೆ ಕಿವಿ ಮಾತು ಹೇಳಿ ಮತ್ತು ನಮ್ಮ ರಾಜ್ಯದ ಕಾರ್ಯ ಅಧ್ಯಕ್ಷರಾದ ವೀರಸಂಘ ಗುರುಗಳಿಗೂ ಹಾಗೂ ನಮ್ಮ ಗೌರವ ಅಧ್ಯಕ್ಷರಾದ ಚಾಮರಾಜ್ ಮಾಲಿ ಪಾಟೀಲ್ರಿಗೂ ಈ ಮಾತನ್ನು ನಾವು ಹೇಳಬೇಕಾಗ್ತದೆ. ನಾವು ಕಲಬುರಗಿ ಬಂದ್ ಮಾಡಬೇಕಾಗ್ತದೆ, ಉಗ್ರವಾದ ಹೋರಾಟವನ್ನು ಹಮ್ಮಿಕೋಬೇಕಾಗ್ತದೆ ನಾನು ಹೇಳಕ್ಕೆ ಬಯಸ್ತೀನಿ. ಅವ್ರ ಮ್ಯಾಗ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಎಲ್ಲ ಜನಗಳಿಗೆ ಏನಪ್ಪ ಅಂತಂದ್ರೆ ಗೊಬ್ಬರ ಬೇಗ ವಿತರಣೆ ಮಾಡಬೇಕು. ಈಗ ಒಂದು ಚೀಲ ತೊಗೋಬೇಕಾದ್ರೆ ಇವತ್ತು 1600 1800 ರೂಪಾಯಿಗೆ ಒಂದು ಪಾಕೆಟ್ ಮಾರ್ತಾ ಇದ್ದಾರೆ. ಇವತ್ತು ಕೂಡಲೇ ಏನಪ್ಪ ಅಂತಂದ್ರೆ ಒಂದು ತೊಗೊಳ್ಳಿ 1100 ರೂಪಾಯಿ ತೊಗೊಳ್ಳಿ. ಅಂತರದಲ್ಲಿ ಡುಪ್ಲಿಕೇಟ್ ಏನು ಗೊಬ್ಬರ ತಯಾರು ಮಾಡಿ ಏನಪ್ಪ ಅಂತಂದು ಮಾಡ್ತಾರೆ, ಅವ್ರ ಮ್ಯಾಗ ಏನದ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಒಂದು ವೇಳೆ ಆಗಿದ್ದಿಲ್ಲ ಅಂದ್ರೆ ಮತ್ತೆ ನಾವು ಉಗ್ರವಾದ ಹೋರಾಟವನ್ನು ಹಮ್ಮಿಬೇಕಾಗ್ತದೆ, ಕಲಬುರಗಿ ಬಂದ್ ಮಾಡಬೇಕಾಗ್ತದೆ ಅಂತ ಹೇಳ್ತೀನಿ. ನನ್ನ ಹೆಸರು ನಾಗೇಂದ್ರ ಪತ್ ಹಂಬೆ, ಕರ್ನಾಟಕ ರಾಜ್ಯ ರೈತ ಸಂಘ, ಕಲಬುರಗಿ. ನಮಸ್ಕಾರ ಸರ್.